ಅಯೋಧ್ಯ ಅನ್ನುವ ಶಬ್ದಕ್ಕೆ ಅರ್ಥ ಯಾರಿಂದಲೂ ಯುದ್ಧ ಮಾಡಿ ಗೆಲ್ಲಿಕ್ಕಾಗದೇ ಇದ್ದದ್ದು ನ ಯೋಧ್ಯ, ಯಾರಿಂದಲೂ ಯುದ್ಧ ಮಾಡಿ ಗೆದ್ದು ಇದು ನನ್ನ ಸೊತ್ತು ಅಂತ ಸೂರ್ಯವಂಶದವರ ಕೈ ತಪ್ಪಿಸಿ ತಗೊಂಡು ಹೋಗ್ಲಿಕ್ಕಾಗಲೇ ಇಲ್ಲ. ಸ್ವತಃ ರಾವಣನಿಗೂ ಕೂಡ. ರಾವಣ ಇವನ ಹಿಂದಿನ ಅಂದರೆ ದಶರಥನ ಹಿಂದಿನ ತುಂಬ ಹಿಂದಿನ ಅಂದರೆ ಒಂದು 10-20 ತಲೆಮಾರು ಹಿಂದೆ ಒಬ್ಬ ಅನರಣ್ಯ ಅಂತಿದ್ದ. ಅವನನ್ನು ಕೊಂದ, ಅನರಣ್ಯನನ್ನು ಕೊಂದು ಅವನ ಕೈಯಿಂದಲೇ ಶಪ್ತನಾದ. ಯಾಕೆಂದರೆ ಅವನೇನೋ ತನ್ನ ದೌರ್ಬಲ್ಯವನ್ನೇ ದುರುಪಯೋಗಪಡಿಸಿಕೊಂಡು ಅವನನ್ನು ಕೊಂದ. ಆಗ ಅವನು ಹೇಳ್ದ, ನನಗೆ ನಿನ್ನನ್ನು ಎದುರಿಸಲಿಕ್ಕಾಗಲಿಲ್ಲ ಅಂದರೂ ನನ್ನ ವಂಶದವನೇ ನಿನ್ನನ್ನು ಕೊಲ್ತಾನೆ, ಇದು ನಾನು ಸಾಯುವಾಗ ಆಡುವ ಮಾತು ಅಂತ ಹೇಳಿ ಸತ್ತಿರ್ತಾನೆ. ಅದು ಕೆಲವೇ ಮತ್ತೊಂದು ಪೀಳಿಗೆ ಬರುವಷ್ಟರಲ್ಲಿ ಅವನಿಗೆ ಮತ್ತೆ ಕೈ ತಪ್ಪೋಗುತ್ತೆ. ರಾವಣನಿಗೆ ಸ್ವಲ್ಪನೇ ದಿವಸ ಅದು ಅವನಿಗೆ ವಶಕ್ಕೆ ಸಿಕ್ತು ಅಂತ ಅನ್ನುವಷ್ಟರಲ್ಲಿ ಮತ್ತೆ ಅದು ಕೈ ತಪ್ಪಿ ಹೋಗುತ್ತೆ. ದಶರಥನ ಕಾಲದಲ್ಲೂ ಭಾರತದೊಳಗೆ ಪೂರ್ತಿ ಅವನಿಗೆ ಹಿಡಿತ ಇರಲಿಲ್ಲ. ಅದಕ್ಕೋಸ್ಕರನೇ ಶೂರ್ಪಣಖೆಯನ್ನು ಖರ, ತ್ರಿಶಿರ, ದೂಷಣ ಅನ್ನುವಂತಹ ಒಂದು ದೊಡ್ಡ ದೊಡ್ಡ 14,000 ಸೇನಾ ಮುಖ್ಯರನ್ನು ಕೊಟ್ಟು, ಅವರೆಲ್ಲ ಸೇನೆಯವರು ಅಂದರೆ ಟ್ರೈನಿಂಗಿಗೆ ಬಂದವರು ಅಥವಾ 4 ದಿವಸ ಟ್ರೈನ್ ಆದವರಲ್ಲ, ಸೇನೆಯಲ್ಲಿ ಅತ್ಯಂತ ಪಳಗಿದವರು. ಅವರೇ 14,000 ಜನರನ್ನು ಕೊಟ್ಟು ಆ ಇಡೀ ದಂಡಕಾರನ್ನು ವಶ ಮಾಡಿಕೊಂಡ್ರೆ, ದಕ್ಷಿಣ ಭಾರತ ವಶಕ್ಕೆ ಬಂದರೆ ಆಮೇಲೆ ಅಲ್ಲಿ ಸೇನೆ ಉಳಿಸಿಕೊಂಡು ಉತ್ತರದ ಕಡೆಗೆ ಹೋಗಬಹುದು ಅನ್ನುವ ಆಲೋಚನೆಯಲ್ಲಿ ರಾವಣ ಇಡೀ ಸೇನೆಯನ್ನು ಅಲ್ಲಿಗೆ ಒಳಗೆ ನುಗ್ಗಿಸುವ ಪ್ರಯತ್ನ ಮಾಡಿದ್ದ. ಅದಕ್ಕೆ ರಾಮ ಒಪ್ಕೊಂಡಿದ್ದು, ನಾನು ಕಾಡಿಗೆ ಹೋಗಬೇಕು ಅಂತ. ಯಾಕೆಂದರೆ ಅದು ನಿಧಾನಕ್ಕೆ ಚೂರ್ಚುರೇ ಒಳಕ್ಕೆ ಹೊಕ್ಕು ಇಡೀ ದೇಶವನ್ನೇ ನುಂಗಿ ಹಾಕ್ತಾರೆ ಅಂತ ಚೆನ್ನಾಗಿ ಅರ್ಥ ಆಗಿತ್ತು ರಾಮನಿಗೆ.